ಗೈಸ್ ನಾವು ಕೇಕ್ನ ವೇಸ್ಟ್ ಮಾಡ್ತಿಲ್ಲ. ನಮ್ಮ ಮಮ್ಮಿ ಎಗ್ ಬಿರಿಯಾನಿ ಮಾಡಿದ್ದಾರೆ, ತಿಂದು ನಾಳೆ ಬರಲಿ. ನೀನು 1 ಆದ್ರೆ 2 ಆದ್ರೆ ಹೇಳೋರು, ಯಾಕೆ ಬರ್ತಿದ್ಯಾ? ನಾನು ಕೇಕ್ ಹಾಕ್ದೆ. ಫೈನಲಿ ದೋಖಾ ಮಾಡಿದ್ರು ನನಗೆ. ಹಾಕು ಫೈನಲಿ ತಿಂತಾ ಇದೀವಿ ಎಗ್ ಬಿರಿಯಾನಿ. ಮತ್ತೆ ನಿಂದೆ ಏನಿರ್ಬೋದು? 1 kg ಚಿನ್ನ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕಾಲ್ ಮನೆಯಲ್ಲೇ. ಸೊ ನೆನ್ನೆ ವ್ಲಾಗಲ್ಲಿ ನೋಡಿದ್ರಿ ನೀವು, ನಾನು ಆಕಾಶ್ಗೆ ಏನೇನು ಗಿಫ್ಟ್ ತೊಗೊಂಡೆ, ಏನೇನಾಯಿತು ಅಂತೆಲ್ಲ. ನೆನ್ನೆ ಪ್ರಾಪರಾಗಿ ಅವ್ನಿಗೆ ಸೆಲೆಬ್ರೇಷನ್ ಆಗಲಿಲ್ಲ ಗೈಸ್, ಅವನು ಖುಷಿ ಆಗಲಿಲ್ಲ ನೆನ್ನೆ, ನನಗೆ ಗೊತ್ತಾಯಿತು. ಬಟ್ ಇವತ್ತು ಅವನ ಫುಲ್ಲು ಡೇನ ಖುಷಿ ಮಾಡ್ಸೋಣ ಅಂದರೆ, ಇವತ್ತು ಬರ್ತ್ಡೇ ಡೇ ಅಲ್ಲ, ಬಟ್ ಆದ್ರೂ ಈ ಮಂತಲ್ಲಿ ಅವ್ನು ಬರ್ತ್ಡೇ ಅಂದ್ಕೊಂಡು ಇವತ್ತು ನಮ್ಮ ಮಮ್ಮಿ ಮತ್ತು ನಾನು ಇಬ್ಬರು ಸೇರಿಕೊಂಡು ಇವತ್ತಿನ ಸೆಲೆಬ್ರೇಷನ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವತ್ತು ಏನು ಗಿಫ್ಟ್ ಕೊಡ್ತೀನಿ, ಏನು ಸೆಲೆಬ್ರೇಷನ್ ಆಗುತ್ತೆ, ಏನು ಹೆಂಗೆ ಅಂತ ನೋಡೋಣ. ಸೊ ಇವತ್ತು ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ನಾವು 2:30 ಬಂದುಬಿಡ್ತೀವಿ ಮನೆಗೆ. ನಮ್ಮ ಬಾಯ್ಸ್ನ ಕರ್ಕೊಂಬಂದ್ಬಿಡ್ತೀನಿ ಇಲ್ಲಿಗೆ. ಬಂದಾದಮೇಲೆ ಏನೇನು ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನೋಡಿ ನೀವು ಗೊತ್ತಾಗುತ್ತೆ. ತುಂಬ ಕ್ರೇಜಿ ಆಗಿರುತ್ತೆ ಈ ವ್ಲಾಗು. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿಲ್ವ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಮನೆಗೆ ಬಿಡೋಣ, ಕಾಲೇಜ್ಗೆ ಹೋಗೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ನಾನೇನು ಟಿಫನ್ ತಿಂದಿಲ್ಲ, ನಮ್ಮಮ್ಮ ಬಾಕ್ಸ್ಗೆ ಹಾಕಿದ್ದಾರೆ. ನಾನು ಟೊಮೆಟೊ ಗೊಜ್ಜು ಅನ್ನ ಮಾಡೋರೆ, ಸಂಜೆ ಬೇರೆ ಏನೋ ಮಾಡ್ತೀನಿ ಅಂದರು, ಅದಕ್ಕೋಸ್ಕರ ನಾನು ತಿನ್ನಲ್ಲ. ಅದು ನಮ್ಮ ಬಾಯ್ಸ್ಗೆ ಯಾರಿಗೂ ಕೊಟ್ಬಿಟ್ಟು ನಾನು ಬೇರೆ ಅದನ್ನು ತಿನ್ನಬೇಕು ಅಷ್ಟೇ. ಇವಾಗ ಹೋಗೋಣ, ಲೆಟ್ಸ್ ಗೋ. ಮನೆ ಬಿಟ್ಟು ಕಾಲೇಜ್ಗೆ ಹೋಗಿ ಬಾತ್ರೂಮ್ ಬರೋದು ಸುಸು ಮಾಡೋಕ್ಕಲ್ಲ, ಕನ್ನಡಿ ನೋಡ್ಕೊಂಡು ಹೆಂಗಿದ್ದಾನೆ ಸುರ ಸುಂದರ ಅಂತ ನೋಡಿ. ಮೊನ್ನೆ ಟಿವಿ ಬಂದು ಎಷ್ಟು ಬಂದಾಗಲೇ ಏನು ಐಸುಗೆ ಸಖತ್ ಕೂದಲು ಬರುತ್ತೆ, ಎಲ್ಲ ಕಡೆ ಬರುತ್ತಲ್ಲ ನೀನು ಜಾಸ್ತಿ. ನಮ್ಮ ಕೂದಲು ಹೌದಾ ಗೈಸ್, ನಮ್ಗೆ ಆಕಾಶ್ ಇವಾಗ ಮಾನ್ಸ್ಟರ್ ಡ್ರಿಂಕ್ ವರ್ಕ್ ಆಗ್ತಾ ಇಲ್ಲ. ಅದು ವರ್ಕ್ ಆಗುತ್ತೆ, ನೀನು ಕೊಡ್ಸು. ನಾನು ಇದು ನೋಡಪ್ಪ, ಬೆಳ್ಳಿದು ಹಿಂಗೆ ಮಾಡಿರ್ತೀನಿ. ಬೆಳ್ಳಿದು ಮಾಡಬೇಡ, ಆಡಾಯ್ಕೆ ಹೋಗಿಲ್ಲ. ನಾನು ಚಿನ್ನದ ಅಂಗಡಿ ಇಷ್ಟು ತಿಂಡಿ ಐತಿ, ಇಷ್ಟೆಲ್ಲ ಮನೇಲಿ ಹೇಳು. ಜಂಕ್ ಫುಡ್ ತಿನ್ನಂಗಿಲ್ಲ ಬಂದಲ್ಲ. ಕೊಡ್ಸೋಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ರು ಬೇಜಾರಿಲ್ಲ. ಕೊಡ್ಸೋಕ್ಕಾಗುತ್ತೆ ಅಂತ ಡೈರೆಕ್ಟಾಗಿ ಹೇಳಿದ್ರು ಬೇಜಾರಿಲ್ಲ. ಕೊಡಿಸ್ತಾ ಜೇಮ್ಸ್ ಕೊಡಿಸ್ತಾನ, ಅವನೇ ಕೊಡ್ಸಿದಪ್ಪ, ನಮ್ಗೆ ಕೊಡ್ಸೋ ಆಪರ್ಚುನಿಟಿ. ನೀವಿರೋ ಮಗ್ಳ ಖುಷಿಗಳು ನೋಡ್ತಿರೇನೆ ಗೊತ್ತಾಯ್ತಿದೆ ಆನ್ಸರು. ಪಾಪ ಹಂಗೆಲ್ಲ ಹೇಳ್ಬೇಡ. ನಾನು ಹೇಳ್ದ, ನೀನೇ ಹೇಳೋದು ಹೇಳ್ಬಿಟ್ಟು ಪಾಪ ಹಂಗೆ ಹೇಳ್ಬಾರ್ದು ಅಂತೀಯ. ಗೈಸ್ ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ಅಂತ ಅಂದರೆ, ಏನಕ್ಕಿರ್ಬೋದು, ಆಕಾಶ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಗೈಸ್. ಗೋಲ್ಡ್ ಶಾಪ್ ಗೋಲ್ಡು ಮತ್ತು ಅದು ಗಾಡಿ ಜಾವ ನಾನೇ ಮನೆ ಹತ್ರ. ಗೈಸ್ ಇವಾಗ ಅವ್ನು ಬರ್ತ್ಡೇ ಸೆಲೆಬ್ರೇಷನ್ ಮೊನ್ನೆ ಮಾಡಲಿಲ್ವಲ್ಲ, ನೆನ್ನೆ ಮಾಡಲಿಲ್ವಲ್ಲ, ಅದಕ್ಕೆ ಇವತ್ತು ಮಾಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಏನು ಮಾಡ್ತೀನಿ, ಹೆಂಗೆ ಮಲಗ್ತೀನಿ ನೋಡ್ರಿ. ಇವಾಗ ಮನೆಗೆ ಹೋಗ್ತಾಯಿದ್ದೀವಿ, ಬಸ್ಸಲ್ಲಿ ಹೋಗಬೇಕು. ಲೆಟ್ಸ್ ಗೋ. ಹೋಗಿ ತೋರಿಸ್ತೀನಿ ಏನೇನು ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅಂತ. ಬನ್ನಿ. ನಮ್ಮ ಜೊತೆ ಇರೋದು ನಾನು, ಆಕಾಶ್. ಹೇಮಂತು ಬರ್ತಾನೆ ನಮ್ಮ ಜೊತೆ, ಗೊತ್ತು ಬಂದೇ ಬರ್ತಾನೆ. ಕರ್ಕೊಂಡು ಹೋಗ್ತೀನಿ ನಾನು. ಲೆಟ್ಸ್ ಗೋ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಎಗರುತ್ತಾನಂತೆ, ನಾನು ಎಗರಕ್ಕೆ ಹೋಗಿ ದವಾಕೊಂಡ್ಬಿಡ್ತಿದ್ದೆ. ಜಸ್ಟ್ ಇಲ್ಲಿ ನೆಂದೋಯ್ತು ಫುಲ್ಲು ನನ್ನ ಕಾಲೆಲ್ಲ, ಅದರೊಳಗೆ ಬಿದ್ದೋದು. ಎಗರಪ್ಪ ನೋಡೋಣ, ಅಲ್ಲಿಂದ ಇಲ್ಲಿಗೆ ಎಗರುತ್ತಾನಂತ. ನಾನು ಎಷ್ಟೊತ್ತು ಮಾಡ್ತಾನೆ ಗೊತ್ತಾ? ಓಯ್ ಎಗರುಬಿಟ್ಟ, ಸೂಪರ್. ಏನೇ ಗೈಸ್ ಇವಾಗ ಇಬ್ಬರು ನನ್ನ ಚಪ್ಪಲಿ ಸಿಗ್ತಾ ಹೋಗಿ ಚಪ್ಪಲಿ. ಅಲ್ಲಿ ಹೆಂಗೆ ಹಾಕೊಂಡವನೆ, ಒಂದು ಈ ಥರ ಹಾಕೋಣ, ಒಂದು ಆ ಥರ ಹಾಕೊಂಡವನೆ. ಇಲ್ಲಿ ಚಪ್ಪಲಿ ಹಾಕೊಳ್ಳೋಕೆ ಜಗಳಾಡ್ತೀವಿ ಇಬ್ರು. ಆಕಾಶ್ ಎತ್ಕೊಂಬ ತೋರ್ಸೋದು, ಆಕಾಶ್ ತೋರಿಸು. ಆಕಾಶು ತಿನ್ನಕ್ಕೆ ಜೋಬಲ್ಲಿ ಇಟ್ಕೊಂಡು ಬಂದವನು ಅದನ್ನ. ಅಯ್ಯೋ, ಎಲ್ಲಿಗೆ ಹೋಗ್ತಾ ಇರೋದು ಅಂತಂದರೆ, ಅವನ್ನೇ ಕರ್ಕೊಂಡು ಕೇಕ್, ಆಮೇಲೆ ಸ್ವಲ್ಪ ಏನಂತಾರೆ ಬೇಡವಾ ಇದೆಲ್ಲ ಕೇಕ್ ಕೊಡೋಕೆ, ಹಂಗಾರೆ ಬೇಡವಾ ಕಟ್ ಮಾಡಿಸೋದು? ಬೇಡ ಅಂತ ಹೇಳೋದು. ಬೇಡ, ನಮ್ಮ ಮನೆಗೆ ಅಡುಗೆಗೆ ಏನೋ ತಗೊಂಬರೋಣ ಬಾ. ಅವನು ಹೇಳೋನು ಗೈಸ್ ಏನೋ ತರಬಾರ್ದು ಅಂತ, ನಾನು ತರಲ್ಲ. ಹಂಗಾದ್ರೆ ಹೇಳಪ್ಪ ಸಮಾಚಾರ. ಇವಾಗ ಕೇಕ್ ತೊಗೊಂಡು ಸ್ವಲ್ಪ ಮನೆಗೆ ಅಡುಗೆ ಐಟಮ್ಸ್ಗಳು ತೊಗೊಂಡು ಬರೋಣ. ಲೆಟ್ಸ್ ಗೋ. ಆಮೇಲೆ ಏನು ಮಾಡೋದು ನೋಡ್ಬೇಕು ನೆಕ್ಸ್ಟು. ಅದು ಬಿಟ್ಟರೆ ಬೇಡ ಅಂತ ಹೇಳೋನು ಅವನು ಕಟ್ ಮಾಡಿಸೋದು ಕೇಕ್ನ, ಆದರೂ ಮಾಡಿಸೋಣ ಪಾಪ. ನೆನ್ನೆ ಮಾಡಿಸ್ಬೇಕಾಯ್ತು,
ನೆನ್ನೆ ಮಾಡಿಸ್ತೀರಾ? ನೆನ್ನೆ ಒಟ್ಟು 5 ಕೇಕ್ ಕಟ್ ಮಾಡಿದ್ರು. 5 ನೋಡಿ, ನಾನು ಕಟ್ ಮಾಡಿದ್ದೆ. ನಾನು ಬರ್ತಡೇ 1. ನೀನು ಎಷ್ಟು ಕಟ್ ಮಾಡ್ದೋ? 2. ನಾನು 1. ನಾನು 2 ಕರೆಕ್ಟು. 5 ಇದೊಂದು 6 ಕೇಕ್ ಕಟ್ ಮಾಡ್ತಾನೆ ವಿಷಯ ಆಕಾಶ. ಸೊ ಬನ್ನಿ ಇವಾಗ ಕೇಕ್ ತೊಗೊಂಡು ಐಟಮ್ಸ್ ತೊಗೊಂಡು ಬರೋಣ. ಇವಾಗ ಕೇಕ್ ತೊಗೊಳಕ್ಕೆ ಬಂದಿದ್ದೆ ಅವನಿಗೆ. ಯಾವ್ದು ನೋಡೋಣ? ಕೇಕ್ ತೊಗೊಳೋದು ಯಾವ್ದು ತೊಗೊಳ್ಳಿ? ಇಷ್ಟರಲ್ಲಿ ಯಾವುದು ಕೇಕ್ ಇಷ್ಟ ಐತೆ? ಇಷ್ಟರಲ್ಲಿ ಯಾವ್ದು ತೊಗೊಳೋಣ? ನನಗೂ ಗೊತ್ತಪ್ಪ ಕೇಕ್ ಅಂತ. ನೋಡಿ ಸೆಲೆಕ್ಟ್ ಮಾಡಿ ಯಾವ್ದಾದ್ರು. ಬರ್ಡೇ ಕೇಕ್ ತಗೋದು. ಯಾವ್ದಿದಾ? ಬರ್ಡೇ ಕೇಕ್ ಇದಾ ಹೇಳ್ ಶಾ. ಬರ್ಡೇ ಕೇಕ್ ಇದು ಎಲ್ಲೋ ಕಲರು ಪೈನಾಪಲ್ಲು. ಗೈಸ್ ಕೇಕ್ನ ತೊಗೊಂಡಿರಿ. ಕೇಕ್ ತೊಗೊಂಡು ಅವನು ಪಾರ್ಟಿ ಪಪ್ಪರ್ ಒಂದು ಅವ್ನ ಜೋಬಲ್ಲಿ ಸ್ಪ್ರೇ ಇಟ್ಕೊಂಡು ಅವ್ನು ಹೊಡಿಬೇಕು ಅಂದ್ಬಿಟ್ಟು ಇಷ್ಟು ತೊಗೊಂಡು ಇವಾಗ ಅವ್ನು ಆಕಾಶಲ್ಲಿ ಬೇಲ್ಪುರಿ ಪಾನಿಪುರಿ ಕಟ್ಟಿಸ್ಕೊತವನೆ, ಮನೆಗೆ ಏನೋ ತೊಗೊತವನೆ. ಸೊ ತೊಗೊಂಡು ಇವಾಗ ಕೇಕ್ ಕಟ್ ಮಾಡಿಸೋಣ. ಆಮೇಲೆ ನಮ್ಮ ಮಮ್ಮಿ ಅಡುಗೆ ಏನೋ ಮಾಡ್ತಾರಂತೆ, ಮಾಡಲಿ. ಆಮೇಲೆ ಫಸ್ಟು ಕೇಕ್ ಕಟ್ ಮಾಡಿಸ್ಕೊಳ್ಳೋಣ. ಇಟ್ಸ್ಕೋ ಕೇಕ್ ಕಟ್ ಮಾಡಿಸಿ ಬ್ಲಾಗ್ ಕಂಟಿನ್ಯೂ ಮಾಡಿದೆ ಮನೆ. ಗೈಸ್ ಸೊ ಫೈನಲಿ ಇವಾಗ ಆಕಾಶ್ಗೆ ಸೆಲೆಬ್ರೇಷನ್ ಟೈಮ್ ಮಾಡೋಣ. ಕೇಕ್ ಕಟ್ ಮಾಡಿಸ್ಬೇಕು ಇವಾಗ. ನೆಟ್ವರ್ಕ್ ಇಲ್ಲ ಅಂತ ಬರ್ತಾ ನಾನು ನೆಟ್ ಆಫ್ ಮಾಡೋದು ಅದಕ್ಕೆ. ಐಶಾ ನಂದು ಇವಾಗ ಬಿಸಿ ಆಗುತ್ತೆ ಫೋನ್, ಅದಕ್ಕೆ ನೀನು ಕನೆಕ್ಟ್ ಮಾಡು. ಸೊ ಇವಾಗ ಏನಂತಾರೆ ನೋಡಿ, ನಮ್ಮ ಕಾಲೇಜ್ ಪ್ರಮೋಷನ್ ಮಾಡ್ತಾ ಇರೋದು ಇಲ್ಲಿ ಪ್ರಜೆ. ಅದಕ್ಕೆ ಅವ್ನು ಹೇಳ್ಕೊಂಡಿಲ್ಲ ಇಲ್ಲಿ. ಇಲ್ಲ ಮಚ್ಚ ಇದೆ. ಹೌದಾ? ಸೊ ಗೈಸ್ ಇವಾಗ ಏನು ಗೊತ್ತಾ, ನಾನು ಗಿಫ್ಟ್ ತಂದಿದ್ದಷ್ಟು ನೋಡ್ಬಿಟ್ಟ. ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನಾನು ನೋಡ್ಲಿಲ್ಲ ಗೈಸ್ ಆ ವ್ಲಾಗಲ್ಲಿ ಹಾಕಿರೋದನ್ನ. ಅವನು ವ್ಲಾಗ್ ಹಾಕ್ಬಿಟ್ಟು ನೋಡ್ಬಿಟ್ಟ ಗಿಫ್ಟು. ಆದ್ರೂ ಗೊತ್ತಿಲ್ದಿರೋ ಥರ ನಾಡ್ಕೊಬಾರ್ದು. ಆಕಾಶ್ ಡೌ ಮಾಡು ಇವಾಗ. ಏನಾದ್ರು ಏನು ತಂದಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡು. 1 kg ಗೋಲ್ಡ್. 1 kg ಗೋಲ್ಡ್ ಅಂತೆ ಮಮ್ಮಿ. 1 ಗ್ರಾಮ್ ಗೋಲ್ಡ್. 1 ಗ್ರಾಮ್ ಗೋಲ್ಡ್. 1 kg ಗೋಲ್ಡ್ ತರ ಮಗನ ನಂದು. ಇವಾಗ ಒಂದು ಸಾಂಗ್ ಬರಲಿ ನಿನ್ಗೆ. ಅಲ್ಲ ಅದೇನಿದು, ನಾನು ನಿಂಗೊಂದು ಸಾಂಗ್ ಹೇಳ್ತಿದ್ದಲ್ಲ ಅದಲ್ಲ ಶಾ, ಇವಂಗೊಂದು ಸಾಂಗ್ ಹೇಳ್ತಿದ್ದೆ. ನಿಂದು ಕಾಲ ಮುಗಿದರು ನಿಲ್ಲದು. ಇವಾಗ ಕೇಕ್ ಕಟ್ ಮಾಡೋಣ. ನಂದು ಆಡ್ಸ್ಬೇಡ, ನಿಂದ ಆನ್ ಮಾಡೋ. ಯಾಕೋ ಮಾಡು ಆಗುತ್ತೆ ನೋಡು. ಅವ್ನು ಚೆಕ್ ಆಫ್ ಮಾಡೋ ಆನ್ ಮಾಡೋಕ್ಕೆ ಕೇಳೋ. ಒಂದು ಪಾಸ್ವರ್ಡ್ನ ರೀಕನೆಕ್ಟ್. ಕೇಕ್ ಕಟ್ ಮಾಡಿಸ್ಬೇಕು. ಲೆಟ್ಸ್ ಗೋ ಗೈಸ್. ಫ್ರಿಜ್ಜಲ್ಲೇ ಇಟ್ಕಿಲ್ಲ ಕೊಡೋ ನಾವು ಕೇಕ್ನ. ಆದ್ರೂ ಕೋಲ್ಡಾಗಿ ಐತೆ, ಬನ್ನಿರಿ ಪರವಾಗಿಲ್ಲ ತಿನ್ನೋಣ. ಲೆಟ್ಸ್ ಗೋ. ನೋಡಿ ಕೇಕ್ ಇದೆ, ನಮ್ಮ ಆಕಾಶ್ ಬರ್ತಡೇದು ಕೇಕ್. ಒಂದು ಪೋಸ್ ಕೊಡು ಏನಾದ್ರು. ಬೇಡ ಕಾಣಿಸಲ್ಲ ಅಂತಾನೆ. ಸೊ ಬನ್ನಿ ಇವಾಗ ಕೇಕ್ ಕಟ್ ಮಾಡ್ಸೋಣ. ಬನ್ನಿ ಮಮ್ಮಿ. ಸಾಂಗ್ ಹಾಕೋದು ಸಾಂಗ್ ಗೈಸ್ ನೋಡ್ರಿ, ಮತ್ತೆ ಸ್ನ್ಯಾಪ್. ಅವ್ನ ಬರ್ತಡೇ ಅವ್ನು ಕೇಕ್ ಕಟ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ಸ್ನ್ಯಾಪ್ ಹಾಕ್ತಾನೆ. ಯಾರು ಬಿ ಅಂತ ಚೆನ್ನಾಗಿ ಬರ್ದಿಲ್ಲ. ಪರವಾಗಿಲ್ಲ, ನೀನೇ ಬರ್ಕೋ. ಬೇರೆ ಕೇಕ್ ಕಟ್ ಮಾಡ್ತಾನೆ. ಗೈಸ್ ಆಕಾಶು ಕಪ್ಪೋಗಿದ್ದಾನೆ ಅಂತ ಏಮಂತ ಆಡ್ಕೊಂತ ನೋಡ್ರಿ. ಅವ್ನ ಫೋನಲ್ಲಿ ಫ್ಲಾಶ್ ಲೈಟ್ ಆನ್ ಮಾಡಿಕೊಳ್ಳೋಣ ಅಲ್ಲಿ ಪಾಪ. ಸೊ ಕಟ್ ಮಾಡ್ಸೋಣ ಇವಾಗ. ಹತ್ರ ಬರೋ ನೀಟಾಗಿ. 0.5 ಅಲ್ಲಿ ತೆಗಿಲ್ಲ. ಹೆಂಗೋ 3, 2, 1 ಅಪ್ಪ. ಹ್ಯಾಪಿ ಬರ್ತ್ಡೇ ಆಕಾಶ್. ಹ್ಯಾಪಿ ಬರ್ತ್ಡೇ. ಸಾಂಗ್ ಹಾಕೇ ಇಲ್ವಲ್ಲ. ಇಲ್ಲ ಹ್ಯಾಪಿ ಬರ್ಡೇ ಆಕಾಶ್ದು. ಅದೆಲ್ಲ ಕಲೆಕ್ಟ್ ಮಾಡ್ಕೋ. ನೆಕ್ಸ್ಟ್ ಜೇಮ್ಸ್ ಬರ್ತಾರೆ. ಗೈಸ್ ಜೇಮ್ಸ್ ನೋಡಿ ಹೆಂಗ್ ಹೇಳ್ತಾನಲ್ಲೇ. ಆಕಾಶ್ ಹ್ಯಾಪಿ ಬರ್ತ್ಡೇ ಸಾಂಗ್. ಸ್ವಲ್ಪ ಆಕಾಶ್ ಹ್ಯಾಪಿ ಬರ್ತ್ಡೇ ಸಾಂಗ್ ಇಲ್ಲ ಇಲ್ಲಿ. ಆಕಾಶ್ ತಿನ್ಸ್ತಾ ಕೇಕ್ ಚಿಲ್ ಮಾಡೋಣ. ನೀ ಹೋಗಿ ಬಂದಿ ಹೋಗು. ನಾನು ಸಾಂಗ್ ಹಾಕ್ತೀನಿ ಇರೋ. ಆಕಾಶ್ ಬರ್ತ್ಡೇ ಸಾಂಗ್ ಹಾಕ್ಬೇಡ್ದ. ನೆನ್ಸಡ ಸಾಂಗ್ ನೋಡಿ. ಫೋಟೋ ತೆಗೆದಿಲ್ಲ ಬಿಡ್ರು. ಒಳ್ಳೆ ಬ್ಯಾಕ್ ಗ್ರೌಂಡ್ ಸೌಂಡ್ ಹೋಯ್ತದೆ ಆಚೆ ಕಡೆ. ಫೋಟೋ ಕ್ಲಿಕ್ ಮಾಡ್ತೀರಾ? ಕೇಕ್ ಸಕಾಲೈತೆ. ಕೇಕ್ ಸ್ವಲ್ಪ ಆಫ್ ಮಾಡು ಮಚ್ಚ. ಆಫ್ ಮಾಡು. ಸಾಕು ಸಾಕು. ಆಫ್ ಮಾಡು. ಹಂಗೆ ಕಟ್ ಮಾಡು. ನಂಗೊಂದು ಪೀಸ್ ಕಟ್ ಮಾಡು. ನಂಗೊಂದು ಪೀಸ್ ಕಟ್ ಮಾಡು. ಹೀರೋ ಯಾಕೋ ಆಕಾಶ್? ಆಕಾಶ್ ಕಾಣಿಸಲ್ಲ. ಇವಾಗ ಆಕಾಶ್ಗೆ ಇದನ್ನ ಫ್ಲಾಶ್ ಆಗ್ತೋ. ಪರವಾಗಿಲ್ಲ, ಹಂಗೆ ಮಾಡುವ. ನಾನು ಫ್ಲಾಶ್ ಫುಲ್ ಬಿಸಿ ಆಗ್ಬಿಡೈತೆ. ಎತ್ತಿಕೊಳ್ಳಿ ಅವನು. ಲೋ ನಾನು ಮುಟ್ಟಿದ್ರೆ ಇನ್ನೊಂದ್ಸಲಿ ಏನಂದಿದೆ ಹೇಳು. ಅಲ್ಲಿ ಕತ್ತ ಕಾಣಿಸಲ್ಲ ಬಾಯ್ಲಿ. ಸ್ವಲ್ಪ ನಾನು ಇಷ್ಟ ಆಗಲ್ಲ. ಮಚ್ಚ ಕಾಣಿಸ್ತಿಲ್ಲ. ಒಳಗಡೆ ಅವ್ನು ಕಾಣಿಸಲ್ಲ ಅಂತ ಪಿಂಪಲ್ ಆಗಲ್ಲ. ಕೇಕ್ ಅದು ಏನಾಗಲ್ಲ, ಕ್ರೀಮ್ ಅದು.
ಹಿಡ್ಕೊ ಸರ್ ನಾನೇ ಹಾಕ್ತೀನಿ, ನಾನು ಹೇಮಂತ್ ಇಬ್ರು ಹಾಕ್ತೀವಿ ನೋಡಿ ಇಷ್ಟೇ. ಹಾಂ ಗೈಸ್, ನಾವು ಕೇಕ್ನ ವೇಸ್ಟ್ ಮಾಡ್ತಿಲ್ಲ, ಬರೀ ಕ್ರೀಮ್ ಎತ್ಕೊಂಡು ನಾವು ಬಟ್ಟೆ ಇದು ಬಟ್ಟೆಗೆ ಹಾಕಲ್ಲ. ಸಾಕು, ಏನು ಬೆಳಿತಾ ಇದ್ದೀರಾ? ಅದನ್ನ ಇರೋ ಏನು ಆಗಲ್ಲ, ಇರೋ ನೀಟಾಗಿ ಫೇಶಿಯಲ್ ಮಾಡ್ತಾ ಇರೋದಿರೋ. ಕೇಕ್ ಚೆನ್ನಾಗಿದ್ದೀರಾ? ಇರ ಆಯ್ತು ಇರ. ಹಾಂ ಹಂಗೆ ಒಂದು ಪೋಸ್ ಕೊಡು, ಒಂದು ಪೋಸ್ ಕೊಡು ಮಚ್ಚ. ಅಲ್ಲಿಂದ ಆಯ್ತು, ಒಳ್ಳೆ ಪೋಸು. ಅಲ್ಲಿಂದ ಅಲ್ಲಿ ನೋಡು, ಅಲ್ಲಿ ನೋಡಿದ್ರಿ ಮಗ ನೋಡೋ ಕನ್ನಡಿ ಭಯ ಬಿಡು, ಭಯ ಬೀಳ್ಬೇಡ ಬಿಡು ಮಚ್ಚ. ನಾನೇ ಅಂತ ಗೊತ್ತಾಯ್ತಲ್ಲ ಅದು. ಬೆಳ್ಳಿಗೆ ಹಾಕ್ತೀವಿ ಬಿಡೋದು. ನಗ್ಬೇಡಲ್ಲ ಹಾಕಿಸ್ಕೊಂಡಿರ್ತಾರೆ. ತಿನ್ನು. ಏಮಂತ್ ಬೆಳೆದ್ಬಿಟ್ಟ, ಚೀ ಏಮಂತ್ ಹಾಕ್ಬಿಟ್ಟ ಅವನು. ಜಾಲೇನೆಲ್ಲ ಹೋಯ್ತು, ಮಾಕ್ ಮಾಡೋಕ್ಕಾಗಲ್ಲ. ಮಾಡಿ ಇವಾಗ ಹಾಗಾದ್ರು ಮಾಡಿ ಬೈಲಿ. ಹಾಂ ಪಟ್ಟಂತ ಮಾಡಿ ಇವಾಗ ಪ್ಲೇನ. ನಾನು ಸರಿಯಾಗಿ ಹಾಯ್ಕೊಂಡಿದ್ದೆ ಗೈಸ್, ಎಷ್ಟು ಮಿಸ್ದು ಸರಿಯಾಗಿ ಬಿಡ್ತಿದ್ದೆ ಇವಾಗ ಇಲ್ಲಿ. ಸೊ ಇವಾಗ ಫೈನಲಿ ಕೇಕ್ ಕಟ್ ಮಾಡಾಯ್ತು. ಆಗಸ್ಟ್ ಬೆಳೆದ್ರೆ ಇವ್ರ ಮೇಲೆ ಆಣೆ, ಅವ್ರ ಮೇಲೆ ಹೇಳು, ಅವ್ರ ಮೇಲೆ. ಸೊ ಯಾಗೈಸ್ ಇವಾಗ. ಸೊ ಫೈನಲಿ ಕೇಕ್ ಕಟ್ ಮಾಡಿಸಿದ್ರಿ. ಇವಾಗ ನೆಕ್ಸ್ಟು ಏನು ಹೇಳೋದು ಅಂತ ಅಂದರೆ ಊಟ ಮಾಡಬೇಕು ಇವಾಗ. ನಮ್ಮ ಮಮ್ಮಿ ಎಗ್ ಬಿರಿಯಾನಿ ಮಾಡಿದ್ದಾರೆ, ತಿಂದು ಅವರು ಹೊಡ್ತಾರೆ. ನಾನು ಅಷ್ಟೇ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ, ನಾಳೆ ರಜಾ ಇದೆ, ನಾಳೆ ಹೋಲಿ ಆಡ್ತೀನಿ ಎಲ್ಲಿ ಬಂತ ನಾಳೆ ಬ್ಲಾಗಲ್ಲಿ ನೋಡಿ. ಆ್ಯಂಡ್ ಯಾ ಬ್ಯೂಟಿಫುಲ್ ಮೂನ್ ಗೈಸ್, ಸಕ್ಕದಾಗಿ ಕಾಣಿಸ್ಲಿ ಗೊತ್ತಾ ಮೂನ್, ಇದು ಸಕ್ಕದಾಗೈತೆ. ಯಾ ಊಟ ಮಾಡೋಣ, ಲೆಟ್ಸ್ ಗೋ. ಊಟ ಮಾಡಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡೋಣ. ಊಟ ಮಾಡ್ತಾ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಲೆಟ್ಸ್. ಪಾಪನೇ ಅಯ್ಯೋ ಕಸ ಹಿಡ್ಕೊಂಡು ಹತ್ರ ಒಳಗೆ ಹೊಡ್ ಬಂದುಬಿಟ್ಟಿದ್ದೀನಿ ನಾನು. ಛೀ, ಇಲ್ಲೇ ಅವನು ಆಗ್ತಾನೆ ಅಂತ ಗೊತ್ತಾ, ಅದಕ್ಕೆ ಒಳಗಡೆ ಇದ್ದೀನಿ. ನಾನೇ ಬರಲಿ, ನೀನು 1 ಆದ್ರೆ 2 ಆದ್ರೆ ಹೇಳೋರು, ಯಾಕೆ ಬರ್ತಿದ್ಯಾ? ನೋಡು ಡೋರ್ ಮುರ್ದೋಗ್ಬಿಟ್ಟು ಗೈಸ್, ಅವ್ನು ಹಾಕ್ಬಿಡ್ತಾನೆ ನನಗೆ ಗೊತ್ತು. ನನ್ಗೊಂದು ಕಾಲು ನಿನ್ನ ತಾಯಣೆ ಇಲ್ಲ ಅಂತ ಹೇಳ್ತಿಲ್ಲ, ಇರೋದು ಮತ್ತೆ ಇಲ್ಲ ರೂಮಲ್ಲಿ ಇಲ್ಲ ನಿಜವಾಗ್ಲೂ. ಸೊ ಆಯ್ತು ಇವಾಗ ಆಯ್ತು, ಊಟ ತಿನ್ನೋಣ. ಸೊ ಬನ್ನಿ ಗೈಸ್, ಇವಾಗ ಊಟ ತಿನ್ನೋಣ. ಹಾಗಾಗಿ ಏನೋ ಪ್ಲ್ಯಾನ್ ಮಾಡೋಣ, ನನಗೆ ಗೊತ್ತು ಹೋಟ್ಲಲ್ಲಿ ಏನು ಮಾಡೋಣ ಅಂತ ಅಲ್ವಾ ಗೈಸ್? ಹಾಂ ಕನ್ನಡ ಬಂದ. ನಾನು ಕೇಕ್ ಹಾಕ್ದೆ, ಹಿಂಗೆ ಫೈನಲಿ ದೋಖಾ ಮಾಡಿದ್ರು ನನಗೆ, ಹಾಕಿದ್ರು ಇಬ್ಬರು ಸೇರ್ಕೊಂಡು ಹಾಕಿದ್ರು. ಇಲ್ಲ ಅಂತ ಕೇಕ್ ಹಾಕ್ಸ್ತಾ ಹೇಮಂತು. ಶೀ ಹಿಡ್ಕೊ. ಫೈನಲಿ ತಿಂತಾ ಇದೀವಿ ಎಗ್ ಬಿರಿಯಾನಿ. ಸೊ ಟೇಸ್ಟ್ ತಿಂದ್ರೆ ಆಗ್ಲಿ ತಾನೆ, ತಿಂದ್ರಿ ನೀವು ಇಬ್ರು? ಹಾಂ ಟೇಸ್ಟ್ ಹೇಳ್ರಿ ಹೆಂಗಿತ್ತು? ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅಂತೀರಲ್ಲ? ಇಲ್ಲ ನಮ್ಮಮ್ಮ ಇಲ್ಲೇ ಅವರಿಂದ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅಂದ್ಬಿಡೋದು ಡೌಗಳು ಇಬ್ರು. ಚೆನ್ನಾಗಿದೆ ನೀವು, ಚೆನ್ನಾಗಿಲ್ಲ ಆಂಟಿ. ಹಾಂ ಸೊ ಯಾ ಫೈನಲಿ ಆಕಾಶ್ ಹೇಗೆ ಅನಿಸ್ತು? ಕರೆಕ್ಟು ನಮ್ಮ ಚಿಕ್ಕ ಸೆಲೆಬ್ರೇಷನು. ಏನದು ಕೊಟ್ಟಿದ್ದಾರೆ? ಸಾರಿ ಏನದು? ನೋಡಿ ಏನೇನೋ ವೈನ್ ಅಂತ ಏನೋ ಅಂದರು. ವೈನ್ ಈ ಕಲರ್ ಬರಲ್ಲ. ವೈನ್ ಹಾಕೋಣದು ಸ್ಕೋಕ್ ಅದು. ಆಕಾಶ್ ಹೇಳ್ರೋ ಹೆಂಗ ಅನ್ಸ್ತು ನಿನಗೆ? ಪಕ್ಕ ನಾ ಖುಷಿ ಆಯ್ತಾರೆ ನಿನ್ನ ಸೆಲೆಬ್ರೇಷನ್ನು. ಚಿಕ್ಕ ಏನೋ ನಮ್ಮ ಕೈಯಲ್ಲಿ ಆದಷ್ಟು ಮಾಡಿದ್ವಪ್ಪ, ಆಮೇಲೆ ಏನು ಅನ್ಕೊಂಬೇಡಿ ಅಲ್ವಾ ಹೇಮಂತ್? ಹೋಯ್ತೀವಲ್ಲ ಮತ್ತೆ ನಾಳೆ ಇರೋ ಹೋಯ್ತವ್ರೆ ಅವ್ರುಗಳು. ಅವ್ರುಗಳಲ್ಲ ನೀನು ಮಾಡಿ ಯಾಕೆ? ಹಾಂ ನಾನು ಮಗ ಹೇಮಂತ್ ಹೋಯ್ತಲ್ಲ, ಅವ್ರು ಹೋಯ್ತವ್ರೆ. ಎಟ್ಕೋ ಅವ್ರು ಹೋಗ್ಲಿ. ಹಿಂಗ ಐಸ್ ಒಂದು ಫೋಟೋ ಪಕ್ಕದಲ್ಲಿ ಬರುತ್ತೆ ನೋಡ್ರಿ ಇವಾಗ. ಬೇಡ ನಾನು ಯಾರನ್ನೂ ಆಡ್ಕೊಳ್ಳಲ್ಲ, ದೇವರಣಿಗೂ ಯಾರನ್ನೂ ಆಡ್ಕೊಡಲ್ಲ ಅಂತೆಲ್ಲ. ಇವಾಗ ಆಕಾಶ್ಗೆ ಗಿಫ್ಟ್ ಕೊಡೋ ಟೈಮು ಗಿಫ್ಟ್ ಕೊಡೋಣ. ಆಕಾಶ್ ಬೇಡ ಬ್ರೋ, ಬೇಡವಾ? ಸರಿ ನೋಡಿ ಮನೆಗೆ ಅವ್ಕೊಳ್ಳ ಬೇಡವಾ? ಬೆಳ್ಳಿ ಚೇನ್ ಫ್ಲೆಕ್ಸ್ ಮಾಡ್ತಾರೆ ನಮ್ಮ ಹತ್ರ. ವಾಚ್ ಹಾಕೋದು ಹಾಕಾಗಿ ಇದಕ್ಕಲ್ಲ ಗೈಸ್. ಆದ್ರೂ ನಾನು ಗಿಫ್ಟ್ ನೋಡ್ಬಿಟ್ಟ, ಆದ್ರೂ ಡೌಗಳು ಆಡ್ತಾವ ಏನು ಗಿಫ್ಟು ಅಂತ ಅಲ್ಲ. ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಹೋಗ್ಲಿ ನನ್ನ ಕಡೆಯಿಂದ? ನೆನ್ನೆಲ್ಲ ಹೇಳಿದ್ನಲ್ಲ. ಆಯ್ತು, ನಿಂಗೆ ಗೊತ್ತಾಗೋಕ್ಕಿಂತ ಮುಂಚೆ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಹೇಳು? ಬಟ್ಟೆ ಅನ್ಕೊಂಡಿದ್ದೆ, ಪಕ್ಕ ಬಟ್ಟೆ. ಗಿಫ್ಟ್ ಕೊಡೋದು ಹಿಡ್ಕೋ ಸರ್ ವಿಡಿಯೋ. ಅಲ್ಲ ನನ್ನ ಹತ್ರ ಹೇಳಲ್ಲ, ಹೇಳು ಹೋಗ್ಲಿ. ನಂಗೆ ಗೊತ್ತಿಲ್ಲ ಅಲ್ಲಿ ನೋಡೋದು. ಯಾಕೆ ಸುಮ್ಮನೆ ನಾಟಕಗಳು ಆಡ್ಬೇಕು ನೀನು. ನೀನು ನೋಡಿದ್ಯಾ? ಆದರೂ ನೀನು ವ್ಲಾಗ್ಗೋಸ್ಕರ
ಫುಲ್ ಖುಷಿ ಸರ್ಪ್ರೈಸ್ ಅಂತೆ ಸರ್ಪ್ರೈಸ್. ಆಕಾಶ್ ನಿಂದೆ ಏನಿರ್ಬೋದು? ಹಾ 1 kg ಚಿನ್ನ. ಅದಕ್ಕಿಂತ ಜಾಸ್ತಿ ಇದೆ ಆಕಾಶ್. ಹಂಗೆ ಇರೋ. ಇನ್ನು ಗೆಸ್ ಮಾಡ ಆಕಾಶ್. ಇದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಕೀ ಇದೆಯಾ? ರಾಯಲ್ ಎನ್ಫೀಲ್ಡ್ ಬೇಕಾ? ರಾಯಲ್ ಎನ್ಫೀಲ್ಡ್ ಸ್ಪೆಲ್ಲಿಂಗ್ ಇಲ್ಲ ಆಕಾಶ್ ಇದು ನಿನ್ಗೆ ಯೂಸ್ ಮಚ್ಚ. ಇದು ಕೈಗೆ ಹಾಕೊಂಬೋದು ಕಣೋ, ಇದು ಕೈಗೆ ಹಾಕೊಂಬೋದು. ಅದೆಲ್ಲ ನಿಮಗೆ ಯೂಸ್ ಆಗುತ್ತೆ ಬ್ರೋ. ನೀನ್ ಕೈಗೆ ಹಾಕೊಂಡು ಹಿಂಗೆಲ್ಲ ಮಾಡ್ಬೋದು ಹಿಂಗೆ. ವಾಚ್ ಅದು ಹಿಂಗ್ ಬ್ರೋ ಗೆಸ್ ಮಾಡ್ಬೋದು. ಓ ಮೈ ಗಾಡ್. ಲೋ ಇವಾಗ ಕಲರ್ ಗೆಸ್ ಮಾಡ್ತಾನೆ ನೋಡು. ಸೊ ಗೈಸ್ ನನ್ನ ಕೈಲಾದಷ್ಟು ನನ್ನ ಗಿಫ್ಟ್ ನಾನು ಆಕಾಶ್ ಕೊಡ್ತಾ ಇದ್ದೀನಿ. ಕೃಷ್ಣ ಟೈಮ್ಸ್ ಟ್ರಾನ್ಸ್ಫರ್ ನನಗ ಇಲ್ಲ ಅದು ಅಂಗಡಿ ಹೆಸರು. ಒಂದ್ಸಾಗಿ ಹ್ಯಾಪಿ ಬರ್ತಡೆ. ಓಕೆನಾ? ನೋಡು ಅವ್ರು ತೋರ್ಸು ಎಲ್ಲ ನಮ್ಮ ಆಡಿಯನ್ಸ್ಗೆ. ಗೈಸ್ ನೀವು ನೋಡಿ, ನೋಡಿರ್ತೀರಾ ಆದ್ರೆ ಇನ್ನೊಂದ್ಸಲ ನೋಡಿ. 0.5 ನೋಡ್ಬಿಟ್ಟು ನೋಡು ರಿಯಾಕ್ಷನ್ ಕೊಡು. ಏನ್ ಮಚ್ಚ ಅದು? ಏಮಂದ್ ಗೊತ್ತಿದ್ರು ನಾಟಕ ಆಡ್ದಲ್ಲ, ಅದು ಕ್ರೇಜಿ. ಮ್ಯಾಚಿಂಗ್ ಕಣೋ. ಬ್ಲ್ಯಾಕ್ ಇಲ್ಲ ಮ್ಯಾಚಿಂಗ್ ಇಲ್ಲ ಮಚ್ಚ. ಡಯಲ್ ಇದು ಮ್ಯಾಚಿಂಗ್. ಕಣ್ಣೇ ಅಂದ್ರೆ ಕಣ್ಣೀರು ಕೈ ಅದು ಬಿಚ್ಚದು. ಕಣ್ಣೀರು ಬರ್ತೈತಾ? ಅಲ್ಬೇಡ ಮಚ್ಚ, ನಾನಿದ್ದೀನಿ. ಟೈಮ್ ಸೆಟ್ ಮಾಡಿ ಅಲ್ಲೋಡ. ಗೈಸ್ ಇಲ್ಲಿ ನಾಟಕಗಳು ನೋಡ್ರಿ ಇಲ್ಲಿ. ಕಣ್ಣೀರ್ ಬತ್ತಾನ ಅಂದ್ರು ಕಣ್ಣೀರ್ ಅಳ್ತಾನ್ ಗೈಸ್. ಆಕಾಶ್ ಅಳ್ತಾನೆ. ಅಲ್ಲ ಅವ್ನ ಮಗ ತೋರ್ಸ ಅಳ್ತಾನ್ ಗೈಸ್. ಆಕಾಶ್ ಕಣ್ಣೀರ ದಾರೆ ಸುರಿಸ್ತಿದ್ದಾನೆ. ಅಳ್ತಾನೆ. ಅಳ್ಬೇಡ. ನಾಟಕಗಳು ನೀನ್ ಬಾಚ್ ಬಂದ್ಬಿಡ. ಇದೊಂದು ಸೀನ್ ನಾವು ಇದು ಮಚ್ಚ ಟಾನ್ ಟಾನ್ ಟಣ ಟಾನ್ ಟಾನ್ ಟಣ. ಸೊ ಗೈಸ್ ಬರ್ಲಿ ಸೌಂಡು ಮಚ್ಚ. ಹಂಗೆ ಹಿಂಗೆ ತಿರ್ಸು ಕೈ ತೋರ್ಸ್ಕೊಂಡು. ಸಣ್ಣ ಇದೆ ಬಟ್ ಆದ್ರೂ ಲೋಕ್ ಸೆಟ್ ಮಚ್ಚ ಕೈ ತೋರ್ಸ್ಕೊಂಡು ಹಿಂಗೆ ತಿರ್ಗೋ. ಇನ್ನು ತಿರ್ಗೋ. ರೆಸ್ಪೆಕ್ಟೇ ಇಲ್ಲ. ಅದೆಷ್ಟು ಇದಾಯ್ತು ಸಣ್ಣ ಮಾಡಿಸ್ಬೇಕು. ಥ್ಯಾಂಕ್ ಯು ಸೊ ಮಚ್. ಆಗೋದಿಷ್ಟು ನನ್ನ ಪ್ರಯತ್ನ ಮೀಡಿ ಕೊಡ್ಸಕ್ಕಾಗಲ್ಲ. ನನ್ನ ಕೈಲಾಗಿದಿಷ್ಟು ಲವ್ ಮಾಡಬೇಡ. ಸೊ ನನ್ನ ಫ್ರೆಂಡ್ಸ್ಗೆ ಎಲ್ಲರೂ ಏನೇನು ಕೊಡಿಸ್ಬೇಕು. ನಾನು ಹೇಮಂತ್ ಇನ್ನೂ ಗಿಫ್ಟ್ ಕೊಡಿಸಿಲ್ಲ, ಬಟ್ ಅವನಿಗೂ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಕೊಡ್ಸಿ ಗೈಸ್. ನಾನು ಯಾರಿಗೂ ಇದು ಮಾಡಲ್ಲ. ಬಟ್ ಆದರೆ ಅವತ್ತಿನ ದಿನ ಬೇರೆ ಪ್ರಾಬ್ಲಮ್ ಇತ್ತು. ಅದು ಆಕಾಶ್ ಗೊತ್ತು ಅಲ್ಲ ಆಕಾಶ್? ಏನಿದೆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಬ್ರೋ. ಆಮೇಲೆ ಹೇಳಿ ಮೋಟಿವೇಶನ್ ಹೇಳ್ಬೇಕು. ಹೇಳೋದು ಬೇಡ ಗೊತ್ತಿಲ್ಲ. ನಾನು ಮರ್ತಾ ಇದ್ದಿದ್ದು. ಸೊ ಗೈಸ್ ಮುಂದೆ ನೋಡೋಣ. ಇನ್ನೊಂದು ವರ್ಷ ಜೊತೆಲಿ ಇರ್ತೀವಿ ನಾವೆಲ್ಲ. ಇನ್ನೊಂದು ವರ್ಷ ಆದ್ಮೇಲೆ ಮರ್ತೋಗ್ಬಿಡ್ತಾನೆ. ಮರ್ತೋಗಲ್ಲ ಅಂದ್ರೆ ಈ ತರ ಯಾರು ಸಿಗಲ್ಲ ನಾವುಗಳು. ಓಕೆ ನಾನು ಅದನ್ನ ಹೇಳ್ತಾ ಇರೋದು. ರಿಯಾಲಿಟಿ ಹೇಳ್ತೇನೆ, ಫ್ಯಾಕ್ಟ್ ಹೇಳ್ತೇನೆ. ಅಲ್ಲ ಎಲ್ಲ ಅವ್ರವ್ರು ಬಿಸಿ ಆಗ್ತಾರೆ, ಕೆಲಸ ಸ್ಟಡೀಸ್ ಅಂತ ಎಲ್ಲ. ಹಿಂಗೆ ಯಾರು ಹಿಂಗೆ ಸಿಗ್ತಾರ ಮತ್ತೆ ಪದೇ ಬರಕ್ಕಾಗಲ್ಲ. ಐ ನೋ ಬ್ರೋ ಯು ಆರ್ ಮಿಸ್ಸಿಂಗ್ ಯುವರ್ ಬೆಸ್ಟ್ ಫ್ರೆಂಡ್. ಸರಿ ಆಕಾಶ್ ಇಲ್ಲಿ ಆಡ್ ಮಾಡ್ತಾನೆ. ಆಯ್ತು ಗೈಸ್. ಸೊ ಈ ವ್ಲಾಗು ಇಷ್ಟೇ. ಆಕಾಶ್ ಬರ್ತಾರೆ ಸೆಲೆಬ್ರೇಷನ್ ಮತ್ತೆ ಗಿಫ್ಟ್ ಕೊಡ್ಬೇಕಾಯ್ತು. ಸೊ ನೀವು ನೋಡ್ದಂಗೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದೆಲ್ಲ ಗಿಫ್ಟ್ ನ ಹೆಂಗ್ ನೋಡ್ತಿದ್ದಾನೆ ನೋಡು ಆಕಾಶ್. ಸೊ ಈ ಬ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಆಮೇಲೆ ಮಾಡೋಣ. ಬಾಯ್ ಗೈಸ್. ನಾನು ಬೆಳಗ್ಗೆ ಎದ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನೈಟು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಸಖತ್ ಟಯರ್ಡ್ ಆಗಿದೆ. ಮಲ್ಕೊಂಡ್ಬಿಟ್ಟೆ ನಾನು. ಆ್ಯಂಡ್ ಇವತ್ತು ಎಲ್ಲೋ ಆಚೆ ಹೋಗಬೇಕು. ಅದು ಹೋಗ್ತೀನಿ ಇಲ್ವೋ ನಂಗೆ ದೇವರಾಣೆಗೂ ಗೊತ್ತಿಲ್ಲ. ಇವತ್ತು ಹೋಲಿ. ಎಲ್ಲರಿಗೂ ಹ್ಯಾಪಿ ಹೋಲಿ. ಇದರಲ್ಲೇ ವಿಶ್ ಮಾಡ್ತಾಯಿದ್ದೀನಿ. ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ನೈಟ್ ಆಗಿ ಸೆಲೆಬ್ರೇಷನ್ ಚೆನ್ನಾಗಿತ್ತು. ಆ್ಯಂಡ್ ನಾನು ಹೇಮಂತ್ ಇನ್ನೂ ಗಿಫ್ಟ್ ಕೊಡ್ಸಿಲ್ಲ. ಹೇಮಂತ್ ಈ ವ್ಲಾಗ್ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಈ ಇಯರಲ್ಲಿ ನಿನ್ಗೊಂದು ಗಿಫ್ಟ್ ಕೊಡಿಸ್ತೀನಿ ಕಣೋ. ನಾನು ಇದನ್ನು ವ್ಲಾಗಲ್ಲಿ ಹೇಳ್ಕೊಬೇಕು ಅಂತೇನಿಲ್ಲ, ಬಟ್ ಅವ್ನಿಗೆ ಹೇಳ್ತಿದ್ದೆ. ಆದರೆ ಅವ್ನು ಈ ವ್ಲಾಗ್ ನಾನು ನೋಡ್ತಾನೆ ಅಂತ ಹೇಳ್ತಾ ಇದ್ದೀನಿ. ಸೊ ಅವ್ನು ಕೊಡಿಸಿಲ್ಲ ಗೈಸ್. ಅವತ್ತೇನೋ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಅದಾಗಲಿಲ್ಲ. ಬಟ್ ಡೆಫಿನೆಟ್ಲಿ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಇದೊಂದು ಇಯರ್ ಜೊತೆಲಿರ್ತೀವಿ. ಎಲ್ಲರನ್ನೂ ಖುಷಿ ಪಡಿಸ್ಬಿಟ್ಟೆ. ಈ ನಿಮ್ಮ ರವಿ ಎಂಡ್ ಆಗೋದು ಅನಿಸ್ತು. ನಿಮ್ಮ ಫ್ರೆಂಡ್ಸ್ಗಳು ಬರ್ತಡೇಗಳು ಅಷ್ಟೇ. ನೀವು ಏನಾಗುತ್ತೋ ಎಫರ್ಟ್ಸ್ ಹಾಕಿ. ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ. ದೇವರಾಣೆಗೂ ಹೇಳ್ತೀನಿ. ನೀವು ಗಿಫ್ಟ್ ಆಗಲಿ ಏನೇ ಆಗಲಿ ಅದೆಲ್ಲ ಮ್ಯಾಟರ್ ಆಗೋಲ್ಲ ಕೊಡೋದ್ರಲ್ಲಾಗಲಿ. ಬಟ್ ನೀವು ನಿಮ್ಮ ಫ್ರೆಂಡ್ ಬರ್ತಡೇ ಅಂತ ಒಂದು ಎಫರ್ಟ್ ಆಗ್ತೀರ ಗೊತ್ತಾ, ಅದು ಮ್ಯಾಟ್ರ್ ಆಗುತ್ತೆ ಮೇನು. ಓಕೆ ನೆಕ್ಸ್ಟು ನಿಮ್ಮ ಫ್ರೆಂಡೂ ನಿಮ್ಮ ಬರ್ತಡೇನ ಸೆಲೆಬ್ರೇಷನ್ ಮಾಡೋಕ್ಕೆ ಅವನು ಒಂದು ಎಫರ್ಟ್ಸ್ ಹಾಕಬೇಕು ಅಂದರೆ ನಿಮ್ಮದು ಅದರಲ್ಲಿ ಎಫರ್ಟ್ಸ್ ಇರಬೇಕು. ನೀವು ಅವ್ನಿಗೆ ಎಫರ್ಟ್ಸ್ ಹಾಕಿರಬೇಕು. ನೀವೇನು ಮಾಡ್ತೀರ ಅವನ ಹತ್ರ ನೀವು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾದ್ರೆ ಅದು ರಾಂಗ್ ಆಗುತ್ತೆ. ಸೊ ನಾನು ಆಕಾಶ್ ಬರ್ತಡೇ ಅಂತೂ ಮರ್ತೇ ಹೋಗಿದೆ. ನನಗೆ ಗೊತ್ತೇ ಇರಲಿಲ್ಲ ಗೈಸ್. ನಾನು ನಿಜವಾಗ್ಲೂ ಯಾರು ಬರ್ತಡೇ ಯೂಶ್ವಲಿ ನಾನು ನೆನಪೇ ಇರಕ್ಕೊಳ್ಳಲ್ಲ. ನಂದು ಯಾರು ಬರ್ತಡೇನೂ ನೆನಪಿಲ್ಲ. ನನಗೆ ಈಗಲೂ ನೆನಪಿಲ್ಲ. ಬಟ್ ಗೊತ್ತಾದ ಮೇಲೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿದ್ದೀನಿ. ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಜೊತೆ ಚೆನ್ನಾಗಿರಿ. ಕಾಂಟ್ರಿಬ್ಯೂಷನ್ ಮಾಡಿ ಅವ್ರಿಗೂ ಖುಷಿ ಪಡ್ಸೋಕ್ಕೆ ಟ್ರೈ ಮಾಡಿ.
ನೆಕ್ಸ್ಟ್ ಅದೆಲ್ಲ ಸೆಕೆಂಡ್ರಿ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅಪ್ಪ ಅಮ್ಮ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಚೆನ್ನಾಗಿ ನೋಡಿಕೊಂಡ್ರೆ ಅವರು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇದು ಹೇಳಬೇಕು ಅನಿಸ್ತು, ಇದು ಹೇಗೆ ಅನಿಸುತ್ತೋ ನಿಮಗೆ ಅದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಫ್ರೆಂಡ್ಸು ನಾನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸೇ ಅಂದ್ಕೊಂಡವರು ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಎಲ್ಲರಿಗೂ ಖುಷಿಪಡಿಸಿ ಎಲ್ಲರ ಜೊತೆ ಖುಷಿಯಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಅಲ್ಲಿವರೆಗೂ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.